ಲಾಕ್ ಹೆವಿ ಇದೆ. ಹೆವಿ ಅಂದರೆ ಹೆವಿ, ತುಂಬ ಪ್ರೆಷರ್ ಆಗಿ ಎಳಿಬೇಕಿದು. ಆ್ಯಕ್ಚುಲಿ ಇದ್ರ ಮೇಲೆ MRP ಬಂದು 2250 ರೂಪಾಯಿ ಇದೆ. ಇದನ್ನು ನಾವು ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು. ಲಾಗ್ ಮಾಡೋರು ಅದನ್ನು ತೋರಿಸ್ತೀನಿ. ಆದರೆ ನನಗೆ ಸಿಕ್ಕಿರೋದು ನಿಮ್ಗೆ ಹೇಳ್ತೀನಿ, ವಿಡಿಯೋ ಕೊನೆಗೆ ಹೇಳ್ತೀನಿ, ಹಂಗೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಟ್ರೈಪಾಡ್ ತರಿಸಿದ್ವಿ, ಹೊಸ ಕಂಪ್ನಿ ಟ್ರೈಪಾಡು. ಸೊ ಇದು ಕೂಡ ಫಸ್ಟ್ ಟೈಮೇ ಟ್ರೈಪಾಡ್ ನಾನು ತರಿಸ್ತಾ ಇರೋದು. ಅಮೆಝಾನಿಂದ ತರಿಸಿದ್ದೆ. ಆ್ಯಕ್ಚುಲಿ ಇದ್ರ ಮೇಲೆ MRP ಬಂದು 2250 ರೂಪಾಯಿ ಇದೆ. ಆದರೆ ನನಗೆ ಸಿಕ್ಕಿರೋದು ನಿಮ್ಗೆ ಹೇಳ್ತೀನಿ, ವಿಡಿಯೋ ಕೊನೆಗೆ ಹೇಳ್ತೀನಿ, ಹಂಗೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇದೊಂಥರ ಚೆನ್ನಾಗಿದೆ ಸ್ನೇಹಿತರೆ. ಇದು ಬ್ಯಾಗ್ ಈ ಥರ ಹಿಂಗೆ ಹಾಕೊಂಡು ಹೋಗೋಕ್ಕೆ ಥರ ಕ್ಯಾರಿ ಮಾಡೋಕೆ ಕೊಟ್ಟಿದ್ದಾರೆ. ಇದನ್ನ ಬ್ಯಾಗ್ ಚೆನ್ನಾಗಿದೆ, ವಾಟರ್ ಪ್ರೂಫ್ ಇದೆ, ಮಳೆಗಾಲದಲ್ಲೂ ಯೂಸ್ ಮಾಡ್ಬೋದು. ಇನ್ನೇ ಕ್ಲಿಪ್ ಕೊಟ್ಟಿದ್ದಾರೆ, ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಇದೆ. ಇಲ್ಲಿದೆ ನೋಡಿ ಬ್ರ್ಯಾಂಡ್ ನೇಮು, ಒಸಾಕಾ ಅಂತ ಹೇಳಿ 550. ಇದನ್ನು ನಾವು ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು. ಲಾಗ್ ಮಾಡೋರು ಅದನ್ನು ತೋರಿಸ್ತೀನಿ, ಕೊನೆಯವರೆಗೆ ವಿಡಿಯೋ ನೋಡಿ. ಚೆನ್ನಾಗಿದೆ ನೋಡಿ, ಈ ಥರ ಕ್ಲಿಪ್ಸ್ ಎಲ್ಲ ಹೆವಿ ಇದೆ, ಚೆನ್ನಾಗಿದೆ, ಕ್ವಾಲಿಟಿ ಕ್ಲಿಪ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಲೂಸ್ ಮಾಡಿಕೊಂಡು ಓಪನ್ ಮಾಡೋದು ಇರುತ್ತೆ. ಇದು ಇಲ್ಲಿದೆ, ಈ ಥ್ರೆಡ್ ಅಲ್ಲ, ಇಲ್ಲಿದೆ. ಇವೆಲ್ಲ ಕನ್ಫ್ಯೂಸ್ ಆಯ್ತಾ, ತುಂಬ ಥ್ರೆಡ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ, ಈ ಥ್ರೆಡ್ನ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಡ್ರೆ ಇದನ್ನ ಹಿಂಗೆ ಮೇಲೆ ಎತ್ಬೋದು ಹಿಂಗೆ. ಆಮೇಲೆ ನೋಡಿ, ಇದನ್ನು ಸಪ್ರೇಟಾಗಿ ಯೂಸ್ ಮಾಡ್ಬೋದು. ಈ ಥರ ಸೆಲ್ಫಿ ಸ್ಟಿಕ್ ಥರ ನೋಡಿ, ಈ ಥರ ಲಾಗ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹಿಂಗೆ ರೊಟೇಟ್ ಮಾಡ್ಕೋಬೋದು, ಆ ಕಡೆಯಿಂದ ತೋರ್ಸೋಕ್ಕೆ, ಆಮೇಲೆ ನಮ್ಮ ಕಡೆಯಿಂದ ತೋರ್ಸೋಕ್ಕೆ, ರೊಟೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಲೈಟ್ ವೇಟ್ ಇದೆ, ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ ಸ್ನೇಹಿತರೆ. ಇದನ್ನ ಹೈಟ್ ಮಾಡೋದು ನೋಡೋಣ. ಇಲ್ಲಿ ನೋಡಿ, ಈ ಥರ ಕ್ಲಿಪ್ಸ್ಗಳಿದ್ದಾವೆ. ಇದಕ್ಕೆ ಕ್ಲಿಪ್ ಇದೆ ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹೈಟ್ ಮಾಡ್ಕೋಬೋದು ಕ್ಲಿಪ್ ಓಪನ್ ಮಾಡಿದರೆ. ಇಷ್ಟು ಸಾಕು ಅಂದರೆ ಇಲ್ಲಿಗೆ ನಾವು ಕ್ಲಿಪ್ ಹಾಕೊಳ್ಳೋದು. ನಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ಗೆ ಕ್ಲಿಪ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನಾವು. ನೋಡಿ, ಈ ಥರ ಇನ್ನೂ ಹೈಟ್ ಇದೆ ಸ್ನೇಹಿತರೆ. ಇದು ಇನ್ನೂ ಹೈಟ್ ಇದೆ. ಆ್ಯಕ್ಚುಲಿ ತೋರಿಸ್ತೀನಿ ರೀ ನಿಮಗೆ, ಫುಲ್ ಹೈಟ್ ಬರುತ್ತೆ ಇದು. ಇದು ಮ್ಯಾಕ್ಸಿಮಮ್ ಲೆಂತ್. ಇದು ಲಾಸ್ಟ್ವರೆಗೂ ನಾವು ಇಷ್ಟು ಹೈಟ್ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ನಾವು ಚಿಕ್ಕದು ಮಾಡ್ಕೊಳ್ಳೋಣ ಈಗ, ತೋರ್ಸೋಕ್ಕೆ ಇದಾಗುತ್ತೆ.
ಇನ್ನೂ ಚಿಕ್ಕದು ಬೇಕಂದ್ರೆ ಇನ್ನೂ ಚಿಕ್ಕದು ಮಾಡ್ಕೋಬೋದು ನೋಡಿ ಈ ಥರ. ಈ ಥರ ಕ್ಲಿಪ್ಸ್ ಹಾಕೋಬೇಕು ಸ್ನೇಹಿತರೆ. ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಕ್ಲಿಪ್ಸು ಹೆವಿ ಆಗಿದೆ, ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಇದನ್ನ ಹಿಂಗೆ ಬೇಕಾದ್ರೆ ಮಾಡ್ಕೋಬೋದು, ಸ್ವಲ್ಪ ವೈಡ್ ಬೇಕಾದ್ರೆ ಮಾಡ್ಕೋಬೋದು. ಹಿಂಗೆ ವೈಡ್ ಮಾಡ್ಕೊಂಡ್ರೆ ಸ್ವಲ್ಪ ಹೈಟ್ ಕಮ್ಮಿ ಆಗುತ್ತೆ, ಸ್ವಲ್ಪ ಇದನ್ನ ಹತ್ತಿರ ಮಾಡ್ಕೊಂಡ್ರೆ ಸ್ವಲ್ಪ ಹೈಟ್ ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಈ ಥರ ಇದೆ. ಇದು ಅಡ್ಜಸ್ಟ್ಮೆಂಟ್ ಮಾಡೋದು ತೋರಿಸ್ತೀನಿ ನೋಡಿ. ಇವೆಲ್ಲ ಥ್ರೆಡ್ಗಳಿದ್ದಾವೆ ನೋಡಿ. ಇದನ್ನ ಇದರಲ್ಲಿ ಹಾಕೋಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಥ್ರೆಡ್ ಕೊಟ್ಟಿದ್ದಾನಲ್ಲ ಈ ಥ್ರೆಡ್ನ ಇಲ್ಲಿತ್ತು, ಆ್ಯಕ್ಚುಲಿ ಈಗ ಬಂದ್ಬಿಟ್ಟಿದೆ. ಈ ಎರಡು ಇರುತ್ತೆ, ಇದನ್ನ ಸೇರಿ ಹಾಕಿದ್ರೆ ಬರಲ್ಲ, ಇದನ್ನ ಕೆಳಗಡೆ ಹಾಕಬೇಕು. ಇದನ್ನ ಫಸ್ಟ್ ಇದರಲ್ಲಿ ಹಾಕಬೇಕು ಸ್ನೇಹಿತರೆ ನೋಡಿ. ಆಮೇಲೆ ಇದರೊಳಗೆ ಇದನ್ನ ಹಾಕಬೇಕು. ಈ ಥರ ನಮ್ಗೆ ಬೇಕು ಅಂದರೆ ಹೈಟ್ ಇಟ್ಕೋಬೋದು, ಬೇಡ ಅಂದರೆ ಇದರೊಳಗೆ ನೋಡಿ ಎಲ್ಲ ಹೋಗುತ್ತೆ, ಇದರೊಳಗೆ ಇಟ್ಕೊಳ್ಳೋದು. ಇದೆಯಲ್ಲ, ಇದು ಮೊಬೈಲ್ ಹಂಗೆ ಇದು ಮಾಡೋಕ್ಕೆ, ಸಿಗ್ಸೋಕ್ಕೆ ನೋಡಿ. ಈ ಥರ ಇದೆ. ಇದಕ್ಕೆ ಹಿಂದೆ ಲಾಕ್ ಹೆವಿ ಇದೆ, ಹೆವಿ ಅಂದರೆ ಹೆವಿ, ತುಂಬ ಪ್ರೆಷರ್ ಹಾಕಿ ಎಳಿಬೇಕಿದು. ಫಿಕ್ಸ್ ಮಾಡೋಣ ಇಲ್ಲಿಗೆ ನೋಡಿ. ಇಲ್ಲಿ ಥ್ರೆಡ್ ಕೊಟ್ಟಿದ್ದಾನೆ, ಅದು ಫಿಕ್ಸ್ ಮಾಡಬೇಕು. ನಮಗೆ ಈ ಕಡೆ ಅಂದರೆ ಈ ಕಡೆಯಿಂದ ಫಿಕ್ಸ್ ಮಾಡ್ಕೋಬೋದು, ಹಿಂಗೆ ಅಂದರೆ ಈ ಥರ ಹಿಂಗೆ ಮೇಲ್ ಮಾಡ್ಕೊಳ್ಳೋಕ್ಕೆ. ನಮ್ಗೆ ಯಾವ ಥರ ಬೇಕು ವಿಡಿಯೋ, ಯಾವ ಥರ ನಾವು ಆ್ಯಂಗಲಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡು. ನಾವು ಈ ಥರ ನನಗೆ ಬೇಕಾಗಿದೆ, ಈ ಥರ ಇದು ಫಿಕ್ಸ್ ಮಾಡ್ಕೊತೀನಿ. ನಾನು ಹಿಂಗೆ ತಿರುಗಿಸ್ತಾ ಹೋದರೆ ಟೈಟ್ ಆಗುತ್ತೆ ಈ ಥರ. ಇದು ಬಂದು ಇದನ್ನ ಡೈರೆಕ್ಷನ್ ನಾವೇನು ಚೇಂಜ್ ಮಾಡ್ಕೊತೀವಲ್ಲ, ಇದನ್ನ ಹ್ಯಾಂಡಲ್ ಇದು ಇದರಲ್ಲೇ ಥ್ರೆಡ್ ಇರುತ್ತೆ. ಈ ಕಡೆ ತಿರುಗಿಸಿದ್ರೆ ಟೈಟ್ ಆಗುತ್ತೆ. ಇದು ಟೈಟ್ ಆದರೆ ಹಿಂಗೆ ತಿರುಗಲ್ಲ, ಈ ಡೌನು ಅಪ್ಪು ಆಗಲ್ಲ. ಸ್ವಲ್ಪ ಲೂಸ್ ಮಾಡ್ಕೊಂಡು ನೋಡಿ ಈ ಥರ. ಈ ಡೌನ್ ಇದ್ದರೆ ಕುಕ್ಕಿಂಗ್ ಲಾಗ್ ಮಾಡೋರಿಗೆ, ಅವೆಲ್ಲ ಪ್ರಾಡಕ್ಟ್ನ ಲಾಗ್ ಮಾಡೋರಿಗೆ ಈ ಥರ ಇಲ್ಲಿ ಫೋನ್ ಬೇಕಾದ್ರೆ ಹಿಂಗೆ ಹಾಕೊಂಡು ಮಾಡ್ಕೋಬೋದು. ಈ ಅಪ್ಪಿ ಬೇಕಾದ್ರೆ ಅಪ್ ಮಾಡ್ಕೋಬೋದು. ಎರಡು ಥರ ಆಪ್ಷನ್ ಇದೆ. ಆಮೇಲೆ ಈ ಕಡೆ ತಿರುಗಿಸ್ಬೇಕಂದ್ರೆ ಇದು ಇಂಪಾರ್ಟೆಂಟ್, ಈ ಥ್ರೆಡ್ಡು. ಇಲ್ಲಿ ಪ್ರತಿಯೊಂದಕ್ಕೂ ಥ್ರೆಡ್ಸ್ ಚೆನ್ನಾಗಿ ಕೊಟ್ಟವನೆ. ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಇದು ನಾವು ಯಾವ ಕಡೆ ಬೇಕೋ ಆ ಡೈರೆಕ್ಷನಲ್ಲಿ ಫೋನ್ ಇಟ್ಕೋಬೋದು. ಇವಾಗ ಹಿಂಗೆ ಇಟ್ಕೋಬೇಕು ಅಂದರೆ ನೋಡಿ, ಇದನ್ನ ಟೈಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಇದು ತಿರುಗಿ ರೊಟೇಟ್ ಆಗೋಕ್ಕೆ. ಆಮೇಲೆ ಇದು ರೊಟೇಟ್ ನಮಗೆ ಯಾವ ಕಡೆ ಬೇಕೋ ಆ ಕಡೆ ಫಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇಲ್ಲಿ ಟೈಟ್ ಮಾಡ್ಕೊಳ್ಳೋದು. ಹಿಂಗೆ ಈ ಟೈಟ್ ಮಾಡ್ಕೊಂಡ್ರೆ ನೋಡಿ ಆಮೇಲೆ ತಿರುಗಲ್ಲ. ಫೈನಲಿ ಕ್ಯಾಮ್ರಾ ನೋಡಿ ಯಾವ ಕಡೆ ಬೇಕು ನೋಡಿಕೊಂಡು ಇನ್ನು ಎಳ್ಕೊಂಬಿಟ್ಟು ಹಿಂಗೆ ಫಿಕ್ಸ್ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ. ಈ ಥರ ನೋಡಿ, ಕ್ಯಾಮ್ರಾ ಇರುತ್ತೆ, ಇದು ನಮ್ಗೆ ಕಾಣುತ್ತೆ ಡಿಸ್ಪ್ಲೇ. ಸೊ ಇವಾಗ ನಮ್ಗೆ ಲೂಸ್ ಬೇಕಾ, ಸ್ವಲ್ಪ ಲೂಸ್ ಮಾಡಿಕೊಂಡು ಡೈರೆಕ್ಷನ್ ಯಾವ ಕಡೆ ನೋಡಿ ಎಷ್ಟು ಬೇಕು ಅಷ್ಟು, ಹೈಟ್ ಬೇಕಾದ್ರೆ ಹೈಟು, ಡೌನಿಗೆ ಬೇಕಾದ್ರೆ ಡೌನಿಗೆ ಸೆಟ್ ಮಾಡ್ಕೋಬೋದು. ಇಲ್ಲಿಗೆ ಇರಬೇಕು ಅಂದರೆ ಇದು ಫಿಕ್ಸ್ ಮಾಡ್ಕೊಳ್ಳೋದು ಟೈಟ್. ಇವೆಲ್ಲ ಥ್ರೆಡ್ಸ್ಗಳನ್ನ ಟೈಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಥರ ಇದೆ ಸ್ನೇಹಿತರೆ. ನನಗೇನೋ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಬಟ್ ಈ ರೇಟಿಗೆ ನಮಗೆ ಬಂದಿರೋ ಪ್ರೈಸ್ ಬಂದು, ಈ ರೇಟ್ ಆ್ಯಕ್ಚುಲಿ MRP ರೇಟ್ ಬಂದು 2250 ರೂಪಾಯಿ ಇದೆ. ಬಟ್ ನನಗೆ ಸಿಕ್ಕಿರೋ ಪ್ರೈಸು ಅಮೆಝಾನಲ್ಲಿ ಆಫರ್ ಇದ್ದಾಗ, ಇವಾಗಲೂ ಆಫರ್ ನಡೀತಾ ಇದೆ, ಬೇಕಾದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, 909 ರೂಪಾಯಿ ಕೊಟ್ಟಿದ್ದೀನಿ. 909 ರೂಪೀಸ್ ಕೊಟ್ಟಿದ್ದೀನಿ ನಾನು ಇದಕ್ಕೆ. ಬಟ್ ವರ್ತ್ ಅಂತ ಅನಿಸ್ತು. ಆಮೇಲೆ ಇದು ಏನು ಲೋಕಲ್ ಅಲ್ಲ, ಒಸಾಕ ಕಂಪ್ನಿ. ನಾನು ಇದ್ರ ಬಗ್ಗೆ ತುಂಬ ರಿವ್ಯೂ ನೋಡಿಬಿಟ್ಟು ಈ ಪ್ರಾಡಕ್ಟ್ ಬೈ ಮಾಡಿದ್ದೀನಿ. ಬಟ್ ಬೈ ಮಾಡ್ಬೋದು, 909 ರೂಪಾಯಿಗೆ ವರ್ತ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಹೈಟು ನಮ್ಮ ಹೈಟ್ವರೆಗೂ ಬರುತ್ತೆ. ನಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಅಡ್ಜಸ್ಟ್ಮೆಂಟು ಮಾಡ್ಕೋಬೋದು. ಆಮೇಲೆ ಇದನ್ನು ನಾವು ಡೈರೆಕ್ಟಾಗಿ ಹೇಳಿದ ಸೆಲ್ಫಿ ಸ್ಟಿಕ್ ಥರನೇ ಯೂಸ್ ಮಾಡ್ಬೋದು, ಲಾಗ್ ಮಾಡೋಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಕುಕ್ಕಿಂಗ್ ಲಾಗ್ ಮಾಡೋರಿಗಾಗಲಿ, ಏನೋ ಪ್ರಾಡಕ್ಟ್ ರಿವ್ಯೂ ಮಾಡೋರಿಗಾಗಲಿ ಸ್ಟ್ಯಾಂಡ್ ಥರ ಶೂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಹೈಟಿಗೂ ಬರುತ್ತೆ, ಹೊರಗಡೆ ಔಟ್ಡೋರ್ ಶೂಟಿಂಗ್ ಹೋದಾಗ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ನನಗೇನೋ ಇಷ್ಟ ಆಯಿತು. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು ಅಂತ ನನ್ನ ಒಪಿನಿಯನು. ಥ್ಯಾಂಕ್ ಯು ಫ್ರೆಂಡ್ಸ್.